ವೆಲ್ಕಮ್ ಟು GK ಕ್ವಿಜ್. ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತೋ ಅಷ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ನೋಡ್ಕೊಂಬರೋಣ. ಯಾವ ವರ್ಷದಲ್ಲಿ ಭಾರತವು ಒಲಿಂಪಿಕ್ಸ್ ಹಾಕಿಯಲ್ಲಿ ಮೊದಲ ಚಿನ್ನದ ಪದಕವನ್ನು ಗೆದ್ದಿತು? ಆಪ್ಷನ್ಸ್: ಎ 1928, ಬಿ 1954, ಸಿ 1911, ಡಿ 1930. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 1928. ಪಂಚತಂತ್ರ ಪುಸ್ತಕದ ಲೇಖಕರು ಯಾರು? ಆಪ್ಷನ್ಸ್: ಎ ಕಾಳಿದಾಸ, ಬಿ ಕೌಟಿಲ್ಯ, ಸಿ RK ನಾರಾಯಣ್, ಡಿ ವಿಷ್ಣು ಶರ್ಮಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಷ್ಣು ಶರ್ಮಾ. ಭಾರತದ ಯಾವ ರಾಜ್ಯದಲ್ಲಿ ಪುರುಷರ ಸಂಖ್ಯೆಯು ಮಹಿಳೆಯರಿಗಿಂತ ಕಡಿಮೆ ಇದೆ? ಆಪ್ಷನ್ಸ್: ಎ ಬಿಹಾರ್, ಬಿ ಹರಿಯಾಣ, ಸಿ ಕೇರಳ, ಡಿ ಮಹಾರಾಷ್ಟ್ರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ. ಭಾರತದಲ್ಲಿ ಅತಿ ಉದ್ದದ ಸುರಂಗ ಯಾವುದು? ಆಪ್ಷನ್ಸ್: ಎ ಜವಾಹರ್ ಸುರಂಗ, ಬಿ ಶ್ಯಾಮ್ ಪ್ರಸಾದ್ ಸುರಂಗ, ಸಿ ಜೈಪುರ್ ಸುರಂಗ, ಡಿ ಫಿರ್ ಪಂಜಾಲ್ ಸುರಂಗ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ಯಾಮ್ ಪ್ರಸಾದ್ ಸುರಂಗ. ಭಾರತದ ಮೊದಲ ಮಹಿಳಾ ವಿಶ್ವವಿದ್ಯಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ಸ್: ಎ ನವದೆಹಲಿ, ಬಿ ಕೋಲ್ಕತ್ತಾ, ಸಿ ಮುಂಬೈ, ಡಿ ಬೆಂಗಳೂರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ. ಭಾರತದಲ್ಲಿ ಪೊಲೀಸ್ ಅತ್ಯುನ್ನತ ಶ್ರೇಣಿ ಯಾವುದು? ಆಪ್ಷನ್ಸ್: ಎ IG, ಬಿ DIG, ಸಿ PSI, ಡಿ DGP. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ DGP. ಗೋವಾದ ಅಧಿಕೃತ ಭಾಷೆ ಯಾವುದು? ಆಪ್ಷನ್ಸ್: ಎ ಹಿಂದಿ, ಬಿ ಮರಾಠಿ, ಸಿ ಇಂಗ್ಲಿಷ್, ಡಿ ಕೊಂಕಣಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಂಕಣಿ. ಹರಪ್ಪ ಯಾವ ನದಿಯ ದಡದಲ್ಲಿದೆ? ಆಪ್ಷನ್ಸ್: ಎ ಗಂಗಾ ನದಿ, ಬಿ ರಾವಿ ನದಿ, ಸಿ ಬಿಯಾಸ್ ನದಿ, ಡಿ ಸಿಂಧು ನದಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾವಿ ನದಿ. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಆಪ್ಷನ್ಸ್: ಎ ಮಹಾತ್ಮ ಗಾಂಧಿ, ಬಿ ಜವಾಹರ್ಲಾಲ್ ನೆಹರು, ಸಿ ಸರ್ದಾರ್ ಪಟೇಲ್, ಡಿ ಸುಭಾಷ್ ಚಂದ್ರ ಬೋಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್. ಭಾರತದ ಅತ್ಯಂತ ಅಗಲವಾದ ನದಿ ಯಾವುದು? ಆಪ್ಷನ್ಸ್: ಎ ಬ್ರಹ್ಮಪುತ್ರ ನದಿ, ಬಿ ಗೋದಾವರಿ ನದಿ, ಸಿ ಗಂಗಾ ನದಿ, ಡಿ ನರ್ಮದಾ ನದಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ರಹ್ಮಪುತ್ರ ನದಿ. ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು? ಆಪ್ಷನ್ಸ್: ಎ ಎಸ್ ರಾಧಾಕೃಷ್ಣನ್, ಬಿ ಮಹಾತ್ಮ ಗಾಂಧಿ, ಸಿ ಜವಾಹರ್ಲಾಲ್ ನೆಹರು, ಡಿ ಸರ್ದಾರ್ ಪಟೇಲ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎಸ್ ರಾಧಾಕೃಷ್ಣನ್. ಭಾರತದ ಪ್ರಥಮ ಪ್ರಜೆ ಯಾರು? ಆಪ್ಷನ್ಸ್: ಎ ಪ್ರಧಾನಮಂತ್ರಿ, ಬಿ ರಾಷ್ಟ್ರಪತಿ, ಸಿ ಗೃಹ ಸಚಿವರು, ಡಿ ಉಪರಾಷ್ಟ್ರಪತಿ.
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ. ಚಂದ್ರನ ಮೇಲೆ ಬೆಳೆದ ಮೊದಲ ಸಸ್ಯ ಯಾವುದು? ಆಪ್ಷನ್ಸ್ ಎ ಗೋಧಿ, ಬಿ ಹತ್ತಿ, ಸಿ ಜೋಳ, ಡಿ ಭತ್ತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತಿ. ಭಾರತದಲ್ಲಿ ಯಾವುದನ್ನು ಕನಸಿನ ನಗರ ಎಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಬೆಂಗಳೂರು, ಬಿ ದೆಹಲಿ, ಸಿ ಕಲ್ಕತ್ತಾ, ಡಿ ಮುಂಬೈ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಬೈ. ಹೆಚ್ಚು ಎಣ್ಣೆ ತಿಂದರೆ ಯಾವ ರೋಗ ಬರಬಹುದು? ಆಪ್ಷನ್ಸ್ ಎ ಮಲಬದ್ಧತೆ, ಬಿ ಬೊಜ್ಜು, ಸಿ ಜ್ವರ, ಡಿ ಕೆಮ್ಮು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಲಬದ್ಧತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.